ध्यायेत् सर्वविघ्नोपशान्तये वक्रतुण्ड महाकाय सूर्यकोटिसमप्रभा ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮಸ್ಕಾರ ಎಲ್ಲರಿಗೂ, ಶುಭ ಸಂಜೆ. ನನ್ನ ಹೆಸರು ಪ್ರಿಯಾಂಕಾ. ಬಹುದಿನದ ನಿರೀಕ್ಷೆಯ ಮೇರೆಗೆ ಹಾಗೂ ತಮ್ಮೆಲ್ಲರ ಸಹಕಾರದಿಂದ ಇಂದು ಈ ಸುದಿನಕ್ಕೆ ನಾವು ತಲುಪಿದ್ದೀವಿ. ಹಾಗೂ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಮ್ಮ ಈ ಯಶಸ್ಸಿನ ಪಯಣ, ನಿಮ್ಮೆಲ್ಲರ ಯಶಸ್ಸಿನ ಪಯಣ ಇಂದಿಗೆ ಪ್ರಾರಂಭಗೊಳ್ಳಲಿದೆ. ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಸಂಭ್ರಮಿಸಲು ಆಗಮಿಸಿರುವ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಹಾಗೂ ಹೃತ್ಪೂರ್ವಕ ಧನ್ಯವಾದಗಳು. ಮೊದಲನೆಯದಾಗಿ ವೇದಿಕೆ ಮೇಲೆ ಗಣ್ಯ ವ್ಯಕ್ತಿಗಳನ್ನು ಸ್ವಾಗತಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಸ್ವಾಗತ ಕೋರಲು ತ್ರಿವೇಣಿಯವರನ್ನು ನಾನು ಕೇಳಿಕೊಳ್ಳುತ್ತೇನೆ. ಜೀವನದಲ್ಲಿ ಸಾಧನೆ ಎಂಬ ಶಿಲೆಯು ಕೆತ್ತಲು ಗುರಿಯ ಹಾದಿಯಲ್ಲಿ ಎದುರಾಗುವ ಅವಮಾನಗಳೆಲ್ಲವೂ ಒಂದೊಂದು ಉಳಿಪೆಟ್ಟು ಇದ್ದಂತೆ. ಇದರಂತೆ ಉಳಿಪೆಟ್ಟು ತಿಂದ ಶಿಲೆಯಾಗಿ ನಿಂತಿರುವ ಗಣ್ಯ ವ್ಯಕ್ತಿಗಳನ್ನು ವೇದಿಕೆ ಮೇಲೆ ಸ್ವಾಗತಿಸುವ ಸಮಯ ಬಂದಿದೆ. ಮೊದಲಿಗೆ ಮುರ್ಕಲ್ ಎಂಟರ್ಪ್ರೈಸಸ್ಸಿನ ಕರ್ತೃ ಆಗಿರುವಂತಹ ಶ್ರೀಯುತ ಮುರ್ಕಲ್ ಕೊಟ್ರೇಶ್ ಅವರ ಅಂಕಲನ್ನು ಸುಸ್ವಾಗತವನ್ನು ಬಯಸುತ್ತೇವೆ. ಎರಡನೇದಾಗಿ ಹರಿಹರ ನಗರದ ಜ್ಯೋತಿಷ್ಯ ರತ್ನ ಡಾಕ್ಟರ್ ವೇದಬ್ರಹ್ಮ ಶ್ರೀ ಹರಿಶಂಕರ್ ಜೋಯಿಶ್ ಅವರಿಗೆ ಸ್ವಾಗತವನ್ನು ಕೋರುತ್ತೇವೆ. ಹರಿಹರದ ಇಂಜಿನಿಯರ್ ಅಸೋಸಿಯೇಷನ್ ಸೆಕ್ರೆಟರಿ ಆದಂತಹ KV ರಾಜಶೇಖರ್ ಅವರನ್ನು ಸಹ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಬಯಸುತ್ತೇವೆ. ಎಲ್ಲರಿಗೂ ಸ್ವಾಗತ ಕೋರಿದ ತ್ರಿವೇಣಿರವರಿಗೆ ಧನ್ಯವಾದಗಳು. ಆರೋಗ್ಯಂ ಧನ ಸಂಪದಃ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ ಪರಬ್ರಹ್ಮ दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम् सन्ध्यादीपनमोऽस्तुते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं. ಮೊದಲ ಬಾರಿಗೆ ಈ ಥರ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂದರೆ ತಪ್ಪಾಗಲ್ಲ. ಯಾಕಂದರೆ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲು ಸೃಷ್ಟಿ ಮಾಡುವಂಥ ಕ್ಷಣ ಈಗ ಬಂದಿದೆ. ನಮ್ಮ ಮುರ್ಕಲ್ ಎಂಟರ್ಪ್ರೈಸಸ್ನಿಂದ ಶ್ರೀಯುತ ಜಯಚಂದ್ರರವರು ಈ ಒಂದು ಕಾರ್ಯಕ್ರಮದ ಬಗ್ಗೆ, ಹೇಗೆ ಈ ಉದ್ದೇಶದ ಬಗ್ಗೆ ಒಂದೆರಡು ಮಾತನಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇನ್ನೊಬ್ಬ ಮುಖ್ಯ ಅತಿಥಿಗಳಾದ ಡೆನ್ನಿಸ್ ಇಂಜಿನಿಯರ್ಸನ್ನು ನಾವು ಸ್ಟೇಜ್ ಮೇಲೆ ಬರಮಾಡ್ಕೊಳ್ಳೋಕ್ಕೆ ಸ್ವಾಗತಿಸುತ್ತಿದ್ದೇವೆ. ದಯವಿಟ್ಟು ಸ್ಟೇಜ್ ಮೇಲೆ ಬರುವ ಎಲ್ಲರಿಗೂ ಹಲೋ. ಎಲ್ಲರೂ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಮಗಾಗಿ ಮೀಸಲಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅಷ್ಟೇ, ನಮ್ಮ ಅತಿ ಮೌಲ್ಯಯುತ ಸಮಯವನ್ನು ನಮಗಾಗಿ ಮೀಸಲಿಟ್ಟು ಗಣ್ಯ ಅತಿ ವ್ಯಕ್ತಿಗಳಾದ ಡೆನ್ನಿಸ್ ಸರ್ ಇಂಜಿನಿಯರಿಗೂ, ಗುರುನಾಥ್ ಇಂಜಿನಿಯರ್ ಸರಿಗೂ ಹಾಗೂ ರಾಜಶೇಖರ್ ಸರಿಗೂ ಹಾಗೂ ನಮ್ಮ ಮುಖ್ಯ ಅತಿಥಿ ಪುರೋಹಿತರಾದ ಶಂಕರ ಶಾಸ್ತ್ರಿ ಅವರಿಗೂ ಹಾಗೂ ಎಲ್ಲರಿಗಿಂತ ಹೆಚ್ಚಾಗಿ ಈ ಮುರ್ಕಲ್ ಎಂಟರ್ಪ್ರೈಸಿನ ಕಾರಣಕರ್ತರಾದ ಶ್ರೀಯುತ ಮುರ್ಕಲ್ MS ಕೊಟ್ರೇಶ್ ನಮ್ಮ ಚಿಕ್ಕಪ್ಪವರಾದ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಲು ಹೇಳ್ಬೋದು. ಈ ತಮ್ಮ ಎಲ್ಲರಿಗೂ ಬರಮಾಡಿಕೊಳ್ಳಲು ಬಹಳ ಸುಮಾರು ವರ್ಷದ ಪ್ರಯತ್ನದ ಮೇರೆಗೆ ಹಾಗೂ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸತತ ಒಂದು 3-4 ವರ್ಷಗಳಿಂದ ನಮ್ಮ ಫರ್ಮ್ ಮುರ್ಕಲ್ ಎಂಟರ್ಪ್ರೈಸಸ್ನ ಅತಿ ಉನ್ನತ ಶ್ರೇಣಿಗೆ ತೆಗೆದುಕೊಳ್ಳಲು ಭಾಳ ಪರಿಶ್ರಮದಿಂದ ಹಾಗೂ ಅವರ ನೋವು ನಲಿವುಗಳು ಅಲ್ಲದೆ ತಮ್ಮ ಸುಖ ದುಃಖಗಳನ್ನು ಕೆಲವೊಂದು ವಿಚಾರದಲ್ಲಿ ತ್ಯಾಗ ಮಾಡಿ ಈ
ಮುರ್ಕಲ್ ಎಂಟರ್ಪ್ರೈಸಸ್ನ ಈ ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಬಂದಿರೋದಕ್ಕೆ ನಮ್ಮ ಶ್ರೀಯುತ ಚಿಕ್ಕಪ್ಪ ಅವರ ಶ್ರಮ ಅಗತ್ಯ ಇದೆ. ಹಾಗೂ ಅವರ ನಮ್ಮ ಮುಂದಿನ ನಮ್ಮ ಪ್ರತಿಯೊಂದು ಮೈಲುಗಲ್ಲನ್ನು ತಲುಪುವುದಕ್ಕೆ ಹಾಗೂ ನಮ್ಮ ಚಿಕ್ಕಪ್ಪವರಾದ ಶ್ರಮ ಅದರ ಜೊತೆ ಅವರ ಸಲಹೆ ಸೂಚನೆಗಳನ್ನು ನಾವು ನಮ್ಮ ಮುಂದಿನ ವ್ಯಾವಹಾರಿಕವಾಗಿ ಅಲ್ಲದೆ ಜೀವನ ಉದ್ದಕ್ಕೂ ಮುನ್ನಡೆಸಲು ಅವರ ಪ್ರೇರೇಪಿತರಾಗಿರುತ್ತಾರೆಂದು ನಾನು ಅವರ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ವೆಬ್ಸೈಟ್ ಮೇನ್ ಈ ಉದ್ದೇಶ ನಿಮಗೆಲ್ಲ ಬರೆಮಾಡಿಕೊಳ್ಳಲು ಏನಪ್ಪ ಅಂದರೆ ಈ ವೆಬ್ಸೈಟ್ ಲಾಂಚಿಂಗ್ ಅಂದರೆ ನಮ್ಮ ಇಷ್ಟು ವರ್ಷಗಳ ಸತತ ಪ್ರಯತ್ನದಿಂದ ಸುಮಾರು ಒಂದು 2 ವರ್ಷಗಳ ಸತತ ಪ್ರಯತ್ನದಿಂದ ನಮ್ಮ ಮುರ್ಕಲ್ ಎಂಟರ್ಪ್ರೈಸಸ್ನ ಬ್ರ್ಯಾಂಡಿಂಗ್ ಮಾಡೋಕ್ಕೋಸ್ಕರ ಹಾಗೂ ಅದು ಒಂದು ಉನ್ನತ MNC ಕಂಪ್ನಿ ಮಟ್ಟಕ್ಕೆ ಅಂದರೆ ಮುಂದೆ ನಮ್ಮ ಈ ಇರೋ ಟೆಕ್ನಾಲಜಿನ ನಮ್ಮ ಫಾರ್ಮಿಗೆ ಅಡಾಪ್ಟ್ ಮಾಡ್ಕೊಂಡು ಅದಲ್ಲದೆ ಎಕೋ ಫ್ರೆಂಡ್ಲಿ ಬಿಸ್ನೆಸ್ ಅಂದರೆ ಪರಿಸರಕ್ಕೂ ಹಾನಿಯಾಗದ ರೀತಿಯಲ್ಲಿ ಅಂದರೆ ಪರಿಸರಕ್ಕೆ ಹಾನಿಯಾಗಲಿಲ್ಲದಂಗೆ ನಾವು ಯಾವುದೇ ಮನೆ ಕಟ್ಟೋಕ್ಕೆ ಅಥವಾ ಬಿಲ್ಡಿಂಗ್ ಅಥವಾ ಏನೇ ಒಂದು ಕಟ್ಟಡ ಸಾಮಗ್ರಿಗಳನ್ನು ಮಾಡೋಕ್ಕೆ ಆಗೋದಿಲ್ಲ. ಬಟ್ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಕೃತಿಗೆ ವಿಕೋಪ ಆಗಲಿದ ಹಾಗೆ ಎಕೋ ಫ್ರೆಂಡ್ಲಿ ಮೆಟೀರಿಯಲ್ನ ನಾವು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದೇ ವಿಚಾರವಾಗಿ ಇಂಜಿನಿಯರ್ಗಳ ಹತ್ರ ಸಾಕಷ್ಟು ಚರ್ಚೆಗಳು ನಡೀಬೇಕಾಗಿದೆ. ಅದರ ಜೊತೆಗೆ ಇಂಜಿನಿಯರ್ ಸಹಕಾರವು ನಮಗೆ ಭಾಳ ನಿರೀಕ್ಷೆಯಲ್ಲಿದೆ. ಯಾಕಪ್ಪ ಅಂದರೆ ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅಂದರೆ ಮೆಟೀರಿಯಲ್ ಎಲ್ಲವರು ಪರ್ಚೇಸ್ ಮಾಡ್ತಾರೆ. ಒಂದು ಬಿಸ್ನೆಸ್ ಅಂದರೆ ₹1,00,000 ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ₹2,00,000 ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ. ನಮ್ಮ ಕಾನ್ಸೆಪ್ಟ್ ಆ ಥರ ಇಲ್ಲ. ಎಲ್ಲ ವರ್ಗದವರಿಗೂ, ಕೆಳವರ್ಗದವರಿಗೂ, ಮಧ್ಯವರ್ಗದವರಿಗೂ ಹಾಗೂ ಉನ್ನತ ಶ್ರೇಣಿಯಲ್ಲಿರೋ ವ್ಯಕ್ತಿಗಳಿಗೂ ಪ್ರತಿಯೊಬ್ಬರಿಗೂ ಕ್ವಾಲಿಟಿ ಪ್ಲಸ್ ಅದರಿಂದ ಎಕೋ ಅಂದರೆ ಎನ್ವಿರಾನ್ಮೆಂಟ್ ಪ್ರಾಬ್ಲಮ್ ಆಗೋದಿಲ್ಲದೆ ಪ್ಲಸ್ ಅವರಿಗೆ ಫೈನಾನ್ಷಿಯಲಿ ಅಂದರೆ ಪ್ರತಿಯೊಂದು ವಿಚಾರದಲ್ಲಿ ಅಂದರೆ ಕ್ವಾಲಿಟಿ ಪ್ಲಸ್ ಕ್ವಾಂಟಿಟಿ ಎರಡನ್ನೂ ನಾವು ಕೌಂಟ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಟೀಮ್ ಅರೇಂಜ್ ಮಾಡಿಬಿಟ್ಟು ಅದನ್ನು ಯಾವ ರೀತಿ ಅದು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ನೆಕ್ಸ್ಟ್ ಈ ಪ್ರೊಸೆಸಲ್ಲಿ ನಡೆಸ್ತಾ ಇದ್ದೀವಿ. ಅದಕ್ಕೆ ಬ್ಯಾಕ್ಗ್ರೌಂಡ್ ವರ್ಕ್ ಅಂತೇಳಿ ನಮ್ಮ ಸಪೋರ್ಟಿವ್ ಹ್ಯಾಂಡಾಗಿ ಮಿಸ್ಟರ್ ತೌಸೀಫ್ ಅವರು ಸಪೋರ್ಟಿವ್ ಭಾಳ ಇದೆ. ಈ ವೆಬ್ಸೈಟ್ ಲಾಂಚ್ ಮಾಡೋದಕ್ಕೆ ಅವರು ಒಂದು ಕಾರಣಕರ್ತರು. ಅವ್ರದ್ದು ಬ್ಯಾಕ್ ಸಪೋರ್ಟ್ ನಮಗೆ ಭಾಳ ಚೆನ್ನಾಗಿ ಸಿಕ್ಕಿದೆ. ನಾವು ವೈಯಕ್ತಿಕವಾಗಿ ಒಬ್ಬೊಬ್ಬ ವ್ಯಕ್ತಿಗಳನ್ನ ಇಲ್ಲಿ ವ್ಯಕ್ತಪಡಿಸೋದಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂದರೆ ಇದರ ಹಿಂದೆ ಭಾಳ ಶ್ರಮ ಸಾಕಷ್ಟು ಜನರದಿದೆ. ಈ ಪ್ರತಿಯೊಬ್ಬರನ್ನ ಹೆಸರು ಕೆಲವೊಬ್ಬರು ನೇರವಾಗಿ ಸಪೋರ್ಟ್ ಮಾಡಿರ್ಬೋದು, ಕೆಲವೊಬ್ಬರು ಇಂಡೈರೆಕ್ಟಾಗಿ ಅಂದರೆ ನಮ್ಮ ಬೆನ್ತಟ್ಟಿ ನಮಗೆ ಪ್ರೋತ್ಸಾಹ ಕೊಟ್ಟಿರೋರು ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಅದ್ರ ಜೊತೆಗೆ ಏನಪ್ಪ ವಿಷಯ ಅಂದರೆ ಈ ವೆಬ್ಸೈಟ್ ಪರ್ಪಸ್ ಏನಪ್ಪ ಅಂದರೆ ಈಗೆಲ್ಲ ಈಗ ಕಸ್ಟಮರ್ಸಿಗೆ ಆಯಿತು ಅಥವಾ ಟೆಕ್ನಾಲಜಿ ಓರಿಯೆಂಟೆಡ್ ಅಂದರೆ ಇಂಜಿನಿಯರ್ ಏನು ವರ್ಕ್ ಮಾಡ್ತಿದ್ದಾರಲ್ಲ ಅವರೆಲ್ಲ ಈಗ ಸಮಯದ ಅಭಾವ, ಪ್ರತಿಯೊಬ್ಬರಿಗೂ ಯಾರಿಗೂ ಟೈಮ್ ಸಿಗ್ತಾ ಇಲ್ಲ. ಈಗ ಒಂದು ಶಾಪಿಗೆ ವಿಸಿಟ್ ಮಾಡಬೇಕಪ್ಪ ಅಂದರೂ ಎಲ್ಲ ಅವರು ಲೈಫ್ ಶೆಡ್ಯೂಲ್ ಹೇಗಿರುತ್ತೆ ಅಂದರೆ ಎಲ್ಲ ಕಮಿಟ್ಮೆಂಟ್ ಆಗೋಗ್ಬಿಟ್ಟಿರ್ತಾರೆ, ಯಾರಿಗೂ ಟೈಮ್ ಸಿಗ್ತಾನೆ ಇರಲ್ಲ. ಹಾಗಾಗಿ ನಾವೇನು ಮಾಡ್ತಾಯಿದ್ದೀವಿ, ವೆಬ್ಸೈಟ್ ಡೆವಲಪ್ಮೆಂಟ್ ಪರ್ಪಸ್ ಏನಪ್ಪ ಅಂದರೆ ಅವರ ಟೈಮ್ನ ಆದಷ್ಟು ಕಡಿಮೆ ಸಮಯನ ಅವ್ರ ಟೈಮ್ನ ನಾವು ಯೂಸ್ ಮಾಡ್ಕೊಂಡು ಅವರಿಗೆ ರೀಸನೇಬಲ್ ಪ್ಲಸ್ ಬೆಸ್ಟ್ ರೇಟ್ ಪ್ಲಸ್ ಅವ್ರಿಗೆ ಗೈಡೆನ್ಸ್ ಅಂದರೆ ಅವರಿಗೆ ಕಸ್ಟಮರಿಗೆ ಕೆಲವೊಂದು ವಿಚಾರದಲ್ಲಿ ಪ್ರಾಡಕ್ಟ್ ಬಗ್ಗೆ ಗೈಡೆನ್ಸ್ ಕೊಡೋಕ್ಕೆ ಯಾರೂ ಅಲ್ಲಿ ಪರ್ಸನ್ ಇರಲ್ಲ. ನಮ್ಮ ಕಾನ್ಸೆಪ್ಟ್ ಏನಪ್ಪ ಅಂದರೆ ಕಸ್ಟಮರ್ನ ಬರೀ ಮೋಟಿವೇಟ್ ಮಾಡೋದಲ್ಲದೆ ಅವರಿಗೆ ಕಸ್ಟಮರಿಗೆ ಜಿನ್ಯೂನ್ ಪ್ರಾಡಕ್ಟ್ಸ್ ಜೊತೆಗೆ ಅದ್ರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ನಾಲೆಜ್ ಅಂದರೆ ನಮ್ಮಲ್ಲೇ ಮೆಟೀರಿಯಲ್ ತೊಗೋಬೇಕು ಅಂತ ಉದ್ದೇಶನೇ ಇಲ್ಲ. ಆದರೆ ಅದ್ರ ಬಗ್ಗೆ ಕೆಲವೊಂದು ಪ್ರಾಡಕ್ಟ್ಸ್ ಬಗ್ಗೆ ಅವ್ರಿಗೆ ಮಾಹಿತಿನೇ ಇರಲ್ಲ. ಸುಮ್ಮನೆ ಒಂದು ಮನೆ ಕಟ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅದರ ಲೈಫ್ ಟೈಮಲ್ಲಿ ಒಂದೇ ಸತಿ ಮನೆ ಕಟ್ಟೋಕ್ಕೆ ಸಾಧ್ಯ. ಆದರೆ ಸಾಕಷ್ಟು ಕನಸು ಕಟ್ಕೊಂಡು ಮನೆ ಕಟ್ತಾರೆ. ಆದರೆ ನಿರೀಕ್ಷೆಗಳು ಅದಕ್ಕೆ ತಕ್ಕಂಗೆ ಭಾಳ ಇರುತ್ತೆ. ಅಂದರೆ ನನ್ನ ಕಾಲಕ್ಕೆ ಒಂದೇ ಬೇಡ, ನನ್ನ ಮಕ್ಳ ಕಾಲಕ್ಕೂ ಬೇಕು, ನಮ್ಮ ತಂದೆ ತಾಯಿ ಸುಖವಾಗಿ ಅದರಲ್ಲೇ ಇರಬೇಕು ಅಂತ ಅವ್ರು ನಿರೀಕ್ಷೆಯಲ್ಲಿ ಇಟ್ಟಿರ್ತಾರೆ. ಇದೆಲ್ಲ ವಿಚಾರಗಳನ್ನ ತೆಗೆದುಕೊಂಡು ನಮ್ದು ಏನು ಮಾಡಿದ್ದೀವಿ ಅಂದರೆ ಸಿಂಪಲಾಗಿ ಹೇಳ್ಬೇಕಪ್ಪ ಅಂದರೆ ಯುವರ್ ಟೈಮ್ ವಿತ್ ಅವರ್ ಎಫರ್ಟ್ಸ್ ಅಂದರೆ ನಿಮ್ಮ ಸಮಯ ನಮ್ಮ ಪ್ರಯತ್ನದೊಂದಿಗೆ ಅಂದರೆ ನಿಮ್ಮ ಅತ್ಯಮೂಲ್ಯವಾದ ನಮಗೆ ಸಮಯನ ನಮಗೆ ಒದಗಿಸ್ಕೊಟ್ರೆ ಅದಕ್ಕೆ ನಾವು ಪರ್ಯಾಯವಾಗಿ ನಿಮಗೆ ಜೆನ್ಯೂನಾಗಿ ಸರ್ವಿಸ್ ಕೊಡೋದಲ್ಲೇ ಪ್ಲಸ್ ಮೆಟೀರಿಯಲ್ ಸಪ್ಲೈ ಮಾಡೋದ್ರ ಜೊತೆಗೆ ಕಾಂಪಿಟೇಟಿವ್ ಪ್ರೈಸ್ ಅದಂತೂ ಎಲ್ಲರೂ ನಿರೀಕ್ಷೆ ಇದ್ದೇ ಇರುತ್ತೆ. ಎವ್ರಿ ಪೈಸೆ ಕೌಂಟ್ಸ್, ಬಿಸ್ನೆಸ್ಸಲ್ಲಿ ಎವ್ರಿ ಪೈಸೆ ಕೌಂಟ್ಸ್.
ಆ ಕಸ್ಟಮರಿಂದ ಒಂದು ಪೈಸಾನು ನಾವು ಲೆಕ್ಕ ಹಾಕ್ಬೋದು. ಯಾರದೇ ಆಗಲಿ ವ್ಯಕ್ತಿ ಒಂದು ರೂಪಾಯಿ ಆಗಿರ್ಬೋದು ಅಥವಾ ಒಂದು ಪೈಸಾ ಆಗಿರ್ಬೋದು. ಪ್ರತಿಯೊಬ್ಬರು ಶ್ರಮಜೀವಿಗಳೇ ಇರ್ತಾರೆ. ಅವರ ಫೈನಾನ್ಷಿಯಲಿ ಅವ್ರಿಗೆ ಟ್ರಬಲ್ ಆಗಲಿಲ್ದಂಗೆ ಅವರ ನಿರೀಕ್ಷೆ ಮೇರೆಗೆ ನಾವು ಮೆಟಲ್ ಸಪ್ಲೈ ಕೊಡೋಕ್ಕೆ ಈಗ ನಾವು ಹೊರಟಿದ್ದೀವಿ. ಅದ್ರ ಜೊತೆಗೆ ಇದೊಂದು ಒಂದು ಮೇನ್ ಹೆಡ್ ಆಫೀಸ್ ಥರ, ಅಂದರೆ ಹರಿಹರನ ಹೆಡ್ ಆಫೀಸ್ ಥರ ಮಾಡ್ಕೊಂಡು ನೆಕ್ಸ್ಟ್ ಡೇ ಬೈ ಡೇ ಪ್ರೋಗ್ರೆಸ್ ನಮ್ಮದು ಎಸ್ಟಾಬ್ಲಿಷ್ಮೆಂಟ್ ಯಾವ ರೀತಿ ಇದೆ ಅಂದರೆ ಸಿಂಪಲ್ ಕಾನ್ಸೆಪ್ಟ್. ಅಂದರೆ ಈ ಬಿಸ್ನೆಸ್ನ ವಾಸ್ಟ್ ಮಾಡ್ಕೊಂತ, ಅಂದರೆ ಕಂಪ್ಲೀಟ್ ಡಿಸ್ಟಿಕ್ ಟು ಡಿಸ್ಟಿಕ್, ಸ್ಟೇಟ್ ಟು ಸ್ಟೇಟ್ ಕವರೇಜ್ ಮಾಡೋಕ್ಕೆ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿದೆ. ಈ ಒಂದು ಮುರ್ಕಲನನ್ನು ಬ್ರ್ಯಾಂಡಿಂಗ್ ಮಾಡೋಕ್ಕೆ ಸತತ ಒಂದು 2 ವರ್ಷಗಳ ನಮ್ಮ ಸ್ವಪ್ರಯತ್ನ, ಅದರ ಜೊತೆ ನಮ್ಮ ಚಿಕ್ಕಪ್ಪರ ಸಹಕಾರ ಸಾಕಷ್ಟಿದೆ. ಅವರ 35-40 ವರ್ಷಗಳ ಜರ್ನಿಯಲ್ಲಿ ಅವರಿಂದ ನಾವು ಸಾಕಷ್ಟು ಪೆಟ್ಟು ಯಾವ ರೀತಿ ತಿಂದಿದ್ದೀವಿ ಅಂದರೆ, ಕೆಲವೊಂದು ವಿಚಾರದಲ್ಲಿ ನಮಗೆ ಅದ್ರ ತಿಳುವಳಿಕೆ ಇರಲ್ಲ. ಅವರು ಬೈದು ಹೇಳ್ತಿರ್ತಾರೆ. ಅದೊಂದು ಗಾದೆ ಇದೆ, ಬೈದು ಹೇಳಿದವರು ಬುದ್ಧಿ ಹೇಳಿದ್ರು, ನಕ್ಕೆ ಹೇಳಿದವರು ಕೆಡಕ್ಕೆ ಹೇಳಿದ್ರು ಅಂತ. ಅವರಿಂದ ಸಾಕಷ್ಟು ತಿಳ್ಕೊಂಡಿರೋ ವಿಚಾರಗಳು ನನ್ನ ಜೀವನದಲ್ಲಿ ಸಾಕಷ್ಟು ಅಳವಡಿಸ್ಕೊಂಡಿದ್ದೀನಿ. ಅದ್ರ ಜೊತೆ ಮುಂದಿನ ಜೀವನದಲ್ಲೂ ನಾನು ರೂಢಿ ಮಾಡ್ಕೊಂಡು ಅದನ್ನ ಮುಂದೆ ಯಾವುದೇ ರೀತಿ ತೊಂದರೆ ಬರಲಿಲ್ದಂಗೆ, ಅಂದರೆ ಈ ಒಂದು ಸಂಸ್ಥೆನ ದೊಡ್ಡ ಪ್ರಮಾಣದಲ್ಲಿ ತೊಗೊಂಡೋಗ್ಬೇಕಂದ್ರೆ MNC ಮಲ್ಟಿನ್ಯಾಷನಲ್ ಕಂಪ್ನಿ ಲೆವೆಲಿಗೆ ತೊಗೊಂಡೋಗ್ಬೇಕು ಅನ್ನೋದು ಒಂದು ನನ್ನ ಬಹುದಿನದ ಆಸೆ ಆಗಿದೆ, ಕನಸಾಗಿದೆ. ಅದಕ್ಕೆ ಈ ನಮ್ಮ ಹರಿಹರ ವ್ಯಾಪ್ತಿಯಲ್ಲಿರೋ ಎಲ್ಲ ಇಂಜಿನಿಯರ್ಗಳಿಗೂ ನನ್ನ ವೈಯಕ್ತಿಕ ಒಂದು ನಿರೀಕ್ಷೆ ಏನಪ್ಪ ಅಂದರೆ, ನಿಮ್ಮ ಒಂದು ಸಮಯವನ್ನು ಅಷ್ಟೇ ಕೇಳ್ತಾ ಇದ್ದೀನಿ ನಾನು. ನಿಮ್ಮ ಅತ್ಯಮೂಲ್ಯವಾದ ಸಮಯ, ನಿಮ್ಮ ಸಲಹೆ ಸೂಚನೆಗಳ ಮೇರೆಗೆ ನಮ್ಮ ಒಂದು ಸಂಸ್ಥೆ ದೊಡ್ಡ ಪ್ರಮಾಣದಲ್ಲಿ ತೊಗೊಂಡೋಗ್ಬೇಕು ಅನ್ನೋದೊಂದು ಉದ್ದೇಶ ನಮ್ಮದು ಮೇನ್ ಕಾನ್ಸೆಪ್ಟ್ ಆಗಿದೆ. ಅದಕ್ಕೆ ನಿಮ್ಮ ಸಹಕಾರ ನಾವು ಅತಿ ನಿರೀಕ್ಷೆಯಲ್ಲಿದ್ದೇವೆ. ಈ ನೆಕ್ಸ್ಟ್ ಏನು ವಿಚಾರಪ್ಪ ಅಂದರೆ, ಈ ನೆಕ್ಸ್ಟ್ ಕಾನ್ಸೆಪ್ಟ್ ಇರೋದು ಏನಪ್ಪ ಅಂದರೆ, ಈಗ ಬ್ರ್ಯಾಂಡಿಂಗ್ ಮಾಡೋದು. ಅಂದರೆ ಬ್ರ್ಯಾಂಡಿಂಗ್ ಮಾಡೋದು ಅಷ್ಟು ಸುಲಭ ಅಲ್ಲ. ಈಗಿನ ಕಾಲಘಟ್ಟದಲ್ಲಿ ಇಷ್ಟು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ನಾವೇನು ಮಾಡ್ತೀವಿ ಅಂದರೆ, ಒಬ್ಬರು ಕಸ್ಟಮರ್ ಜೆನ್ಯೂನ್ ಎಲ್ಲ ಪ್ರತಿಯೊಬ್ಬರು ಕಸ್ಟಮರ್ ಜೆನ್ಯೂನ್ ಇರ್ತಾರೆ. ಅವ್ರ ಕಾನ್ಸೆಪ್ಟ್ ಸಿಂಪಲ್, ನಮಗೆ ಕಡಿಮೆ ರೇಟಿಗೆ ಮೆಟೀರಿಯಲ್ ಸಪ್ಲೈ ಆಗಬೇಕು, ಪ್ಲಸ್ ಕ್ವಾಲಿಟಿ ಇರಬೇಕಂತ. ಅದಕ್ಕೆ ಅವ್ರ ಉದ್ದೇಶ ಒಳ್ಳೆಯದೇ. ಅದಕ್ಕೆ ಅವರ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋ ಲೆವೆಲಿಗೆ ನಾವು ಅದೊಂದು ಗೋಲ್ ಆಗಿ ತೊಗೊತೀವಿ, ಒಂದು ಚಾಲೆಂಜಾಗಿ ತೊಗೊತೀವಿ. ಈಗ ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಇಂಜಿನಿಯರ್ಗಳ ಜೊತೆ ಚರ್ಚೆ ಮಾಡ್ಕೊಂಡು ಅದನ್ನು ಮುಂದಿನ ಟೆಕ್ನಾಲಜಿ ಅಂದರೆ ಟೆಕ್ನಾಲಜಿ ಓರಿಯೆಂಟೆಡ್ ಬಿಸ್ನೆಸ್ನ ಅಂದರೆ ಆನ್ಲೈನ್ ಬಿಸ್ನೆಸ್ ಕಾನ್ಸೆಪ್ಟಲ್ಲಿ ನಾವು ಮುಂದುವರಿಯೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅದಕ್ಕೆ ನಿರೀಕ್ಷೆ ಅಂದರೆ ಇಂಜಿನಿಯರ್ಗಳ ಸಹಾಯ, ಅದರ ಜೊತೆ ಕಸ್ಟಮರ್ದ ಒಂದು ಅವರೊಂದು ಟೈಮ್ನ ಮೇನಾಗಿ ಎಲ್ಲದಕ್ಕಿಂತ ಹೆಚ್ಚು ನಿಮ್ಮಲ್ಲಿ ನಾವು ದುಡ್ಡು ಕೇಳ್ತಾ ಇಲ್ಲ, ಅಂದರೆ ಫೈನಾನ್ಷಿಯಲಿ ಸಪೋರ್ಟ್ ಕೇಳ್ತಾ ಇಲ್ಲ. ನಿಮ್ಮದೊಂದು ಟೈಮ್ನ ನಮಗೆ ಕೊಡ್ರಿ, ಅದನ್ನ ನಾವು ಜೆನ್ಯೂನಾಗಿ ಪ್ರಾಂಪ್ಟಾಗಿ ಆನ್ ಟೈಮ್ ಆನ್ ಸರ್ವಿಸ್ ನಾವು ರೀಚ್ ಮಾಡ್ತೀವಿ ಅನ್ನೋದೊಂದು ಭರವಸೆ ನಾನು ನಿಮ್ಮಲ್ಲಿ ಕೊಡಬೇಕಂತ ಕೊಡ್ತಾ ಇದ್ದೀನಿ. ಇವಾಗ ಭಾಳ ದಿನದ ಮೇಲೆ ನಮ್ಮದು ವೆಬ್ಸೈಟ್ ಲಾಂಚಿಂಗಿಗೆ ಸ್ವಪ್ರಯತ್ನ ಅಲ್ಲದೆ ನಮ್ಮ ಮನೆಯವರಾಗಿರ್ಬೋದು ಅಥವಾ ನಮ್ಮ ಚಿಕ್ಕಮ್ಮರಾಗಿರ್ಬೋದು, ನಮ್ಮ ತಂಗಿಯರು ಕಣ್ಣಿಗೆ ಕಾಣಲಿಲ್ಲಂಗೆ ಭಾಳಷ್ಟು ಜನ ನಮಗೆ ಬ್ಯಾಕ್ ಸಪೋರ್ಟಾಗಿ ನಿಂತ್ಕೊಂಡು ಧೈರ್ಯ ಹೇಳ್ಕೊಂತ ಕುಗ್ದೆ ಅತಿ ಸಂತೋಷ ವಿಚಾರಗಳಲ್ಲೂ ಹಿಗ್ಗದೆ ಖುಷಿಯಾಗಿ ಸಪೋರ್ಟ್ ಮಾಡ್ತಾ ಇಷ್ಟೊಂದು ಈ ಒಂದು ಮೈಲುಗಲ್ಲನ್ನು ಮುಟ್ಟಕ್ಕೆ ನನಗೊಂದು ಸಹಕಾರ ನೀಡಿದಂಥ ನಮ್ಮ ಗುರು ಹಿರಿಯರಿಗೆ ಹಾಗೂ ನನ್ನ ತಂದೆ ತಾಯಿಯರಿಗೆ, ನನ್ನ ತಂಗಿಯವರಿಗೆ, ನನ್ನ ಮಡದಿಗೆ, ಇವರಿಗೆಲ್ಲರಿಗೂ ಕೃತಜ್ಞತೆ ಸಲ್ಲಿಸೋಕೆ ಇಷ್ಟಪಡ್ತೇವೆ. Are you guys ready? Let's go.
A small message for Jaya Chandra. Welcome to Murkal Enterprises. We are always with you. Let our business Grow more. Hey Jayachandra, don't worry, I am always with you. Live well love deeply. and know that you were our greatest joy. Bye. So now let's start counting. 3, 2, 1. रुको जरा, सबर करो. ಬರೀ ಇಂಥದೆಯಾ? Gentlemen, may I have your attention, please? The show starts in 10, 9, 8, 7, 6, 5, 4, 3, 2, 1. So our website is ready now. Background music play ಬರಲಿಲ್ಲ. ಓಕೆ ಸರಿ, ಎಲ್ಲಿ ಲೇಟ್ ಕೊಟ್ಟಿದ್ದೀವಿ. ಅವ್ರು ಅದ್ರ ಬಗ್ಗೆ ಈಗ ಓವರಾಲ್ ಅಪ್ಡೇಟ್ಸ್ನ ಈಗ ನಿಮ್ಮ ಮುಂದೆ ತಿಳಿಸ್ತಿದ್ದಾರೆ. ಈಗ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಲಿಕ್ಕೆ ಎಲ್ಲ ತಾವೆಲ್ಲ ಅವ್ರನ್ನ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಚಪ್ಪಾಳೊಂದಿಗೆ ಬರಮಾಡ್ಕೊಳ್ಳೋದು. ನಮಸ್ಕಾರ ಎಲ್ಲರಿಗೂ. ಸೊ ಇದು ನೋಡ್ತಾ ಇದ್ದೀರಲ್ಲ, ಕಂಪ್ಲೀಟ್ಲಿ ಹೋಮ್ ಪೇಜ್ ಇದು Murkal.in. So it's our quality, like everything I mentioned earlier. Go to next page, please. Move. So these are our client which we have worked with. Like ನಮ್ಮ client ನಮಗೆ review ಕೊಟ್ಟಿರೋದು, like for example Murkal.in. So again, about this, our founder, we bring the core expert team. Like, so he'll almost all like completely Murkal nanda move ಮಾಡ್ಕೊ ಬಂದಿರೋದು ಎಲ್ಲರದು completely ಇದೆ. So here again, नहीं हाँ सामने मूव कर दो जाओ. Hello. So as you can see, this is about page about the Murkal. Scroll to top. So this is the about page. Here you can see the moving test
and this is the about Murkul, the information about the Murkul, and the Murkul when it started, the all information we have mentioned here. Scroll down. So this is the business email of the Murkul. Here you can see the information about the Murkul. This is about us. So this is the projects completed, honorable awards, satisfied customers, and year experience. So this is the footer. This is the footer. Here you can see the gallery, contact us and Murkul. Information about Murkul. So this is the contact us page. So here you can see, if we click here, tap here to directly contact us. If you click here, it's directly redirects to the WhatsApp. As you can see, the same footer visible here. So this is the short description about Murkul, and we have mentioned here the contact information also. This is the social media links we have provided in the down. And let's go to the products page. Shop, sorry. So this is the products you can see here. Go to shop. So here you can see the products of which Murkul deals and available products. This is the categories here we have mentioned. This is the particular products. We have added here 100 plus products of which Murkul deals. We have mentioned the products with the particular categories that you can see here. So you can see here the categories, the metal works and the construction materials, clean and glassing materials, structural materials, electrical materials. We have mentioned the products with the particular categories. So this is the final output of the Murkul Enterprises, Murkul.in. You can see this header page. This is the home page of the Murkul. So as you can see, this is a Murkul.in, and you can explore this. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್, ಎಲ್ಲರೂ ಬಂದಿದ್ದೀರಾ ನಿಮ್ಮ ಟೈಮ್ನ ತೊಗೊಂಡು. ಸೊ ಶಾರ್ಟ್ಲಿ ನನ್ನ ಬಗ್ಗೆ ಬ್ರೀಫ್ ಕೊಡ್ತೀನಿ. ನನ್ನ ಹೆಸರು ತೌಸೆಫ್ ಅಂತ. ನಂದು ಒಂದು ಶ್ಯಾಂಡ್ ಡಿಸೈನ್ ಸ್ಟುಡಿಯೋ ಅಂತ ಇದೆ, ವಿಚ್ ಇಸ್ ಇನ್ ದಾವಣಗೆರೆ. ಐ ರಿಯಲಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಟೆಸ್ಟಿಂಗ್ ಫಾರ್ ಅಸ್, ವಿಚ್ ಯು ಸಾ ದ ವಿಡಿಯೋ ಬಿಫೋರ್. ಸ್ವಲ್ಪ ಹೊತ್ತು ಮುಂಚೆ ಲಾಂಚ್ ಆಗೋಕ್ಕಿಂತ ಮುಂಚೆ ಒಂದು ವಿಡಿಯೋ ನೋಡಿದ್ರಲ್ಲ, ವಿ ವರ್ಕ್ಡ್ ಫಾರ್ 24 hours ಫಾರ್ ದ ವಿಡಿಯೋ, ವಿಚ್ ಯು ಸೋ ಜಸ್ಟ್ 5 minutes. ಆ 5 minutes ವಿಡಿಯೋನ ಕ್ರಿಯೇಟ್ ಮಾಡಲಿಕ್ಕೆ ನಾವು 24 hours ವರ್ಕ್ ಮಾಡಿದ್ದೀವಿ ಸರ್. ವಿಚ್ ಐ ಹ್ಯಾವ್ ಟೀಮ್ ವಿತ್ ಮೀ, ಮಿಸ್ಟರ್ ಖಮರ್ ಆ್ಯಂಡ್ ಮಿಸ್ಟರ್ ಫಜಲ್. ಥ್ಯಾಂಕ್ ಯು ವೆರಿ ಮಚ್ ಗೈಸ್. ಈ ಸಕ್ಸಸ್ಸಿಗೆ ನಿಮ್ಮದು ಕೂಡ ಒಂದು ರೀಸನ್. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಟೆಸ್ಟಿಂಗ್ ಅಸ್ ಆಲ್ವೇಸ್. ಒಂದು ಮೈಲ್ ಸ್ಟೋನ್ನ ಸ್ಟಾರ್ಟ್ ಮಾಡಿದ್ದೀರಾ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಐ ಹೋಪ್ ನಮಗೆ ಎಲ್ಲಿಂದನಾದರೂ ಮಾರ್ಕೆಟಿಂಗಿಂದ ಮೂವ್ ಆಗಲಿ. ಐ ಆಲ್ವೇಸ್ ದೇರ್ ಫಾರ್ ದ ಯು ಆ್ಯಂಡ್ ಫಾರ್ ದ Murkul ಆಲ್ಸೋ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಸೊ ನನ್ನ ಲಿಟಲ್ ಐಡಿಯಾಸ್ನ ಇಷ್ಟೊಂದು ಚೆನ್ನಾಗಿ ಎಕ್ಸ್ಪ್ಲೋರ್ ಆಗಿದೆ ಅದು. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್ ಯರ್. ಐ ರಿಯಲಿ ವೆರಿ ಅಪ್ರಿಷಿಯೇಟ್ ಯು ಗೈಸ್. ಥ್ಯಾಂಕ್ ಯು. ನೋಡಿದ್ದೀರಾ, ನಿಮ್ಮ ಕಣ್ಮುಂದೆ ಇದೆ ಈಗ Murkul ಎಂಟರ್ಪ್ರೈಸಸ್, ನಿಮ್ಮ ಬೆರಳು ತುದಿಯಲ್ಲಿದೆ. ಎಲ್ಲರೂ ಕಾತುರದಿಂದ ಕಾಯ್ತಿದ್ದ ಕ್ಷಣ ಈಗ ನೆರವೇರಿದೆ. ಸೊ ನಾನು ಶ್ರೀಯುತ ಜಯಚಂದ್ರ ಅವರಿಗೆ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಈ ಸಂಸ್ಥೆ ಇನ್ನಷ್ಟು ನೀವು ಎತ್ತರಕ್ಕೆ ತೊಗೊಂಡು ಹೋಗಿ ಇನ್ನಷ್ಟು ಬೆಳೆಸಿ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಗಣ್ಯ ವ್ಯಕ್ತಿಗಳು ವೇದಿಕೆ ಮೇಲೆ ಆಗಮಿಸಿರುವ ಗಣ್ಯ ವ್ಯಕ್ತಿಗಳಿಗೆ ನಾನು ಕೇಳೋದೇನೆಂದರೆ, ಹೇಗೆ ಅನ್ನಿಸ್ತು ಸರ್
ವೆಬ್ಸೈಟ್ ಲಾಂಚ್ ಈಗಿನ ಟೆಕ್ನಾಲಜಿಗೆ ಹೊಂದಿಕೊಂಡು ಹೋಗ್ತಾ ಇದೆ ನಮ್ಮ ಮುರ್ಕಲ್ ಎಂಟರ್ಪ್ರೈಸಸ್. ಸೊ ನಿಮ್ಮ ಅನಿಸಿಕೆ ಬಗ್ಗೆ ಒಂದೆರಡು ಮಾತು ಯಾರಾದರೂ ಹೇಳಿದರೆ. ಎಲ್ರಿಗೂ ಶುಭ ಸಂಜೆಯ ನಮಸ್ಕಾರಗಳು. ಮುರ್ಕಲ್ ಎಂಟರ್ಪ್ರೈಸಸ್ನ ಈ ಒಂದು ವೆಬ್ಸೈಟ್ನ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರುವ ಹರಿಹರದ ಜ್ಯೋತಿಷರಾಗಿರ್ತಕ್ಕಂಥ ಶ್ರೀ ಹರಿಶಂಕರ್ ಅವರೇ ಮತ್ತು ಮುರ್ಕಲ್ ಎಂಟರ್ಪ್ರೈಸ್ನ ಕರ್ತೃ ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಕೊಟ್ರೇಶಣ್ಣವರೇ, ಇಂಜಿನಿಯರ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗುರುನಾಥ್ರವರೇ ಮತ್ತು ಅಸೋಸಿಯೇಷನ್ನ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಡೆನ್ನಿಸ್ರವರೇ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮುರ್ಕಲ್ ಫ್ಯಾಮಿಲಿಯ ಬಂಧುಗಳೇ, ಮುರ್ಕಲ್ ಫ್ಯಾಮಿಲಿಯ ಸ್ನೇಹಿತರುಗಳೇ, ಅವರ ಹಿತೈಷಿಗಳೇ ಹಾಗೂ ಇಂಜಿನಿಯರ್ ಅಸೋಸಿಯೇಷನ್ನ ಎಲ್ಲ ಗೌರವಾನ್ವಿತ ಸದಸ್ಯರೇ, ವಿಶೇಷವಾಗಿ ನಮಗೆ ಹರಿಹರ ನಗರದಲ್ಲಿ ಇಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿರ್ತಕ್ಕಂಥದ್ದಕ್ಕೆ ನಾನು ಮೊದಲನೆಯದಾಗಿ ಮಿಸ್ಟರ್ ಜಯಚಂದ್ರ ಅವರಿಗೆ ನಮ್ಮ ಅಸೋಸಿಯೇಷನ್ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಹರಿಹರ ನಗರದಲ್ಲಿ ಸಾಕಷ್ಟು ಉದ್ಯಮಿಗಳಿದ್ದಾರೆ, ಸಾಕಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳನ್ನು ನಡೆಸ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಆದರೆ ಮುರ್ಕಲ್ ಫ್ಯಾಮಿಲಿಯವರು ಹರಿಹರಕ್ಕೆ ಏನು ಚಿರುಪಚ್ಚಿಟ್ರು, ನಾವೆಲ್ಲ ಮುರ್ಕಲ್ ಫ್ಯಾಮಿಲಿಯವ್ರ ಬಗ್ಗೆ ಹೆಚ್ಚೇನು ಮಾತಾಡಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಅವರು ಹಿಂದಿನ ಹರಿಹರ ನಗರಕ್ಕೆ ದೊಡ್ಡ ಶ್ರೀಮಂತರವರು. ಅವರು ನಮಗೂ ಸಹ ಅತ್ಯಂತ ನಮ್ಮ ಹಿಂದೆ ಹಿರಿಯರು ಮುರ್ಕಲ್ ಫ್ಯಾಮಿಲಿಯವ್ರ ಜೊತೆಗೆ ಅತ್ಯಂತ ಒಂದು ಸಂಪರ್ಕದಿಂದ ಅತ್ಯಂತ ಸ್ನೇಹ ಜೀವಿಗಳಾಗಿ ನಾವು ಅವ್ರ ಜೊತೆ ಬಾಂಧವ್ಯವನ್ನು ನಮ್ಮ ಹಿರಿಯರು ಹೊಂದಿದ್ರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ಅವ್ರ ಜಮೀನು ಎಲ್ಲಿದ್ದಾವೆ ಅಲ್ಲಿ ನಮ್ಮ ಜಮೀನುಗಳಿದ್ದಾವೆ. ಇಲ್ಲಿ ನನಗೆ ಗೊತ್ತಿರ್ತಕ್ಕಂಥದ್ದು ಇಲ್ಲಿ APMC ಹಿಂದ್ಗಡೆ ಮುರ್ಕಲ್ಲರ್ ಜಾಲಿ ಅಂತಂದೇಳಿ ಅವರು ಬರೀ ಅವ್ರ ಮನೇಲಿರ್ತಕ್ಕಂಥ ದನಗಳು ಮೇಯಿಸ್ಲಿಕ್ಕೆ ಒಂದು 20-25 ಎಕರೆ ಜಮೀನು. ಅದು ನಮ್ಮದು, ಅವ್ರ ಪಕ್ಕ ನಮ್ಮದು ಒಂದು 18 ಎಕರೆ ಜಮೀನು. ಹೀಗೆ ಅವರು ಹರಿಹರ ನಗರದ ಮೂಲೆಗಳಲ್ಲಿ ಅವ್ರದ್ದು ಹಿಂದೆ ಆಸ್ತಿಗಳಿತ್ತು ಮತ್ತು ಅವರು ಅದನ್ನ ಭಾಳಷ್ಟು ಪ್ರಾಮಾಣಿಕವಾಗಿ ಅವರು ಈ ಹರಿಹರ ನಗರದಲ್ಲಿ ಎಲ್ಲ ಜನಗಳ ಮಧ್ಯೆ ಅವರು ಅತ್ಯಂತ ಗೌರವಯುತವಾಗಿ ನಡ್ಕೊಂಡಿದ್ರು ಅಂತಕ್ಕಂಥದ್ದನ್ನು ಈ ಸುಸಂದರ್ಭದಲ್ಲಿ ನಾನು ಸ್ಮರಿಸಲಿಕ್ಕೆ ಬಯಸ್ತೇನೆ. ಮತ್ತು ಇನ್ನೇನಪ್ಪ ಅಂತಂದರೆ ನಾನು ಹೇಳಿದೆ ಈಗ ಎಲ್ಲ ಯುಗದಲ್ಲೂ ಡಿಜಿಟಲೀಕರಣ ಆಗಿರೋದ್ರಿಂದ ಇದು ಒಂದು ವೆಬ್ಸೈಟ್ ಬಂದಿರೋದ್ರಲ್ಲಿ ನಾವೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಇದು ಹರಿಹರದಲ್ಲೇ ಪ್ರಥಮ ಬಾರಿಗೆ ಮುರ್ಕಲ್ ಅವ್ರ ಮಂತನದಿಂದ ಆಗಿದೆ ಅಂತಕ್ಕಂಥದ್ದು ನನಗಾದರೂ ಸಹ ಹೆಮ್ಮೆ ಅಂತಕ್ಕಂಥ ವಿಷಯವನ್ನು ಹೇಳೋದಕ್ಕೆ ಬಯಸ್ತೀನಿ. ಕೊಟ್ರೇಶಣ್ಣವ್ರ ಹತ್ರ ನಾವು ಸಣ್ಣರಿದ್ದಾಗಿಂದನೂ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಅವರು ಈಗ ಮಟೀರಿಯಲ್ ಸಪ್ಲೈ ಮಾಡ್ತಾ ಇದ್ದಾರೆ. ಹಿಂದೆ ರೈತರಿಗೆ ಸಂಬಂಧಪಟ್ಟ ಸಾಮಗ್ರಿಗಳನ್ನ ಸಪ್ಲೈ ಮಾಡ್ತಾಯಿದ್ರು. ಮತ್ತು ನಮ್ಮ ಜಮೀನುಗಳಿಗೆಲ್ಲ ಅವರ ಟ್ರ್ಯಾಕ್ಟರ್ಗಳು ಉಳುಮೆ ಮಾಡಲಿಕ್ಕೆ ಬರ್ತಾಯಿತ್ತು, ನಾವಿನ್ನೂ ಚಿಕ್ಕರುವಾಗ. ಹಾಗಾಗಿ ಅವರು ಎಲ್ಲ ಕೆಲಸದಲ್ಲಿ ಸಹ ಅವರು ಕೃಷಿಯಿಂದ ಹಿಡಿದು ಇಲ್ಲಿವರೆಗೂ ನಾನು ನಿಜವಾಗ್ಲೂ ಕೊಟ್ರೇಶನ್ ಅವ್ರದ್ದು ಹೇಳಬೇಕು ಅಂದರೆ ಅವರು ಕರೆಕ್ಟಾಗಿ ಏನಾದರೂ ಒಂದು ಮಾತು ಕೊಟ್ಟಿದ್ರೆ ನೀವು ಎಷ್ಟು ದಿನ ಬಿಟ್ಟು ಬಂದು ಕೇಳಿದ್ರೆ ಅಷ್ಟೇ ಕರೆಕ್ಟಾಗಿ ಲೆಕ್ಕ ಹೇಳ್ತಿದ್ರು ಅವರು. ನಮಗೆ ಭಾಳ ಆಶ್ಚರ್ಯ ಆಗ್ತೈತಿ, ನಾವು ಮರೆತು ಬಿಡ್ತೀವಿ, ಅವ್ರು ಮರೀತಿರ್ಲಿಲ್ಲ. ಅಂಥ ವ್ಯಕ್ತಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಜಯಚಂದ್ರ ಅವರು
ಇಂಥ ಒಂದು ಕಾರ್ಯಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಯಶಸ್ಸು ದೊರಕಲಿ ಮತ್ತು ಉತ್ತರ ಅಭಿವೃದ್ಧಿ ಆಗಲಿ. ಹಾಗೆ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಎಲ್ಲ ಅಸೋಸಿಯೇಷನ್ ಬಳಗದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು, ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಅವರಿಗೆ ನಮ್ಮ ಅಸೋಸಿಯೇಷನ್ ಕೂಡ ಹರಿಹರ ನಗರದ ವೃತ್ತಿನಿರತ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಕೂಡ ನಾವು ಸಹ ನಿಮಗೆ ಎಲ್ಲ ರೀತಿಯಿಂದ ಸಹಕಾರವನ್ನು ನೀಡ್ತೀವಿ ಅಂತಂದೇಳಿ ಈ ಸಂದರ್ಭದಲ್ಲಿ ತಿಳಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತುಂಬ ಧನ್ಯವಾದಗಳು ಸರ್, ನಿಮ್ಮ 2 ಅಮೂಲ್ಯವಾದ ಮಾತುಗಳನ್ನು ನಮಗೆ ತಿಳಿಸಿದ್ದಕ್ಕೆ ತುಂಬ ಖುಷಿಯಾಯಿತು. ತಮ್ಮ ಸಹಕಾರ ಕೂಡ ಇವ್ರ ಜೊತೆ ಇನ್ನೂ ಸಿಗತ್ತೆ ಅನ್ನೋ ವಿಷಯ ಕೇಳಿ ಬಹಳ ಖುಷಿಯಾಯಿತು. ಧನ್ಯವಾದಗಳು. ಈಗ ನಾವು ನಮ್ಮ ಕಾರ್ಯಕ್ರಮದ ಅಂತಿಮ ಭಾಗಕ್ಕೆ ಬಂದಿದ್ದೇವೆ. ವಂದನಾರ್ಪಣೆಯನ್ನು ಕೋರಲು ಚೈತ್ರರವರನ್ನು ನಾನು ಕೇಳಿಕೊಳ್ಳುತ್ತೇನೆ. ಅಂತಿಮ ನಾವು ಈ ಪ್ರೋಗ್ರಾಮ್ ಇಷ್ಟು ಗ್ರ್ಯಾಂಡಾಗಿ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಾವು ಥ್ಯಾಂಕ್ಸ್ ಹೇಳಬೇಕು, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ದೊಡ್ಡ ಲಿಸ್ಟೇ ಇದೆ ಥ್ಯಾಂಕ್ಸ್ ಹೇಳಕ್ಕೆ. ಫಸ್ಟು ಎಲ್ರಿಗೂ ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ವಿದಿನ್ ಎ ಶಾರ್ಟ್ ಟೈಮ್ ನೀವು ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು, ವಂದನೆಗಳು. ಇವಾಗ ನಮ್ಮ ಜೋಯಿಸ್ರಾದ ಹರೇಶಂಕರ್ ಜೋಯಿಸ್ರು ತಮ್ಮ ವೈಯಕ್ತಿಕ ಅಭಿಪ್ರಾಯನ ವ್ಯಕ್ತಪಡಿಸೋದಕ್ಕೆ ಅವ್ರೀಗ ಒಂದು ಕೋರಿಕೆ ಸಲ್ಲಿಸ್ತಾರೆ ಅವರಿಗೆ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜಲಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಭಾರತೀಯ ಸನಾತನ ಹಿಂದೂ ಪರಂಪರೆಯಲ್ಲಿ ತನ್ನದೇ ಆಗಿರ್ತಕ್ಕಂತಹ ಒಂದು ತತ್ವವನ್ನು ಋಷಿ ಮುನಿಗಳ ಕಾಲದಿಂದಲೂ ಕೂಡ ಪ್ರಕೃತಿಗೆ ಕೊಟ್ಟಿರ್ತಕ್ಕಂಥದ್ದು. ಸಾಕ್ಷಾತ್ ಭಗವಂತನಿಂದನೂ ಕೂಡ ಅದು ನಿರ್ಮಾಣವಾಗಿರ್ತಕ್ಕಂಥದ್ದು. ಪಂಚಭೂತಗಳಲ್ಲಿ ಗಾಳಿ, ನೆಲ, ಜಲ, ವಾಯು ಈ ರೀತಿಯಾಗಿ 5 ತತ್ವವನ್ನು ಕೂಡ ಸಾಕ್ಷಾತ್ ಭಗವಂತನಿಂದ ಪ್ರತಿಯೊಬ್ಬ ಮಾನವ ಕುಲಕ್ಕೂ ಹಾಗೂ ಪ್ರಾಣಿಗಳ ಒಂದು ಸಂಕಲನಕ್ಕೂ ಕೂಡ ನೀಡಿರ್ತಕ್ಕಂಥದ್ದು. ಮನುಷ್ಯರಾಗಿರ್ತಕ್ಕಂಥವರು ತಾವು ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ ಪ್ರಕೃತಿಯಲ್ಲಿರ್ತಕ್ಕಂತಹ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಂಡು ಸುಂದರವಾಗಿರ್ತಕ್ಕಂತಹ ಒಂದು ವಾಸವನ್ನು ಮಾಡಲು ಮನೆಗಳನ್ನು ಇತ್ಯಾದಿಗಳನ್ನೆಲ್ಲವನ್ನು ಕೂಡ ನಿರ್ಮಾಣವನ್ನು ಮಾಡಿಕೊಳ್ಳುವಂಥದ್ದು ಮನುಷ್ಯನ ಒಂದು ಸ್ವಭಾವ. ಹಾಗೆ ಪಶು ಪಕ್ಷಿಗಳು ಕೂಡ ತನ್ನದೇ ಆಗಿರ್ತಕ್ಕಂತಹ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ತನ್ನದೇ ಆಗಿರ್ತಕ್ಕಂತಹ ಒಂದು ಎಲ್ಲವನ್ನು ತೆಗೆದುಕೊಂಡು ಪ್ರಕೃತಿಯಲ್ಲಿ ಬೆಳೆದಿರ್ತಕ್ಕಂತಹ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಅವು ಕೂಡ ತಮ್ಮ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಮನೆಯನ್ನು ಕೂಡ ಮಾಡ್ಕೊಳ್ತವೆ ತಮ್ಮ ಜೀವನವನ್ನು ನಡೆಸಿಕೊಂಡು ಹೋಗಲು. ಹಾಗೆ ಇವತ್ತಿನ ದಿವಸ ಏನಪ್ಪ ಅಂತಂದರೆ ಒಂದು ಸುಸಜ್ಜಿತವಾಗಿರ್ತಕ್ಕಂತಹ ಒಂದು ಮನೆ ನಿರ್ಮಾಣ ಆಗಬೇಕಪ್ಪ ಅಂತಂದರೆ ಅದಕ್ಕೆ ಪ್ರಕೃತಿಯಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಪದಾರ್ಥಗಳೆಲ್ಲವೂ ಕೂಡ ಬೇಕಾಗುವಂಥದ್ದು ತುಂಬ ಅವಶ್ಯಕತೆವಾಗಿರ್ತಕ್ಕಂಥದ್ದು. ಅದನ್ನು ಯಾವ ರೀತಿಯಾಗಿರ್ತಕ್ಕಂತಹ ಒಂದು ವಸ್ತುವನ್ನು ಬೇಕು, ಅದು ಯಾವ ರೀತಿಯಲ್ಲಿ ಆಗಬೇಕು, ಯಾವುದೂ ಕೂಡ ಪ್ರಕೃತಿಗೂ ಕೂಡ ತೊಂದರೆ ಆಗಬಾರ್ದು, ಮಾನವರಿಗೂ ಕೂಡ ತೊಂದರೆ ಆಗಬಾರ್ದು. ಈ ರೀತಿಯಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶವನ್ನು ನಾವು ಇಟ್ಕೊಂಡು ಹೋದಾಗ ನಮಗೇನಪ್ಪ ಅಂತಂದರೆ ಸುಸಜ್ಜಿತವಾಗಿರ್ತಕ್ಕಂಥ ಬೆಳಕು, ಗಾಳಿ, ಸುಸಜ್ಜಿತವಾಗಿರ್ತಕ್ಕಂತಹ ಒಂದು ಮನೆಯಲ್ಲಿ ಇರ್ತಕ್ಕಂತಹ ಒಂದು ವಾಸವನ್ನು ಮಾಡಲಿಕ್ಕೆ ಯೋಗ್ಯತವಾಗಿರ್ತಕ್ಕಂತಹ ಒಂದು ಮನೆ ಇವೆಲ್ಲವನ್ನೂ ಕೂಡ ಇತ್ತು ಅಂತಂದರೆ ನಾವು ಪ್ರಕೃತಿಯಲ್ಲಿ ಆಗಲಿ ಅಥವಾ ನಾವು ಮನುಷ್ಯನಲ್ಲಾಗಲಿ ನಮ್ಮ ಆಯಸ್ಸು ಕೂಡ ವೃದ್ಧಿಯಾಗುತ್ತದೆ. ಹಾಗೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂತಹ ಒಂದು ವಿಕೋಪಗಳು ಕೂಡ ದೂರವಾಗುತ್ತದೆ ಎಂಬುವಂಥದ್ದು ಕೂಡ ಹೇಳುವಂಥದ್ದು. ಅದೇ ಒಂದು ಮುಖ್ಯವಾಗಿರ್ತಕ್ಕಂತಹ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಇವತ್ತಿನ ದಿವಸ ಮುರ್ಕಲ್ ಮಂತ್ರಣದವರು ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಮನೆಯನ್ನು ನಿರ್ಮಾಣ ಮಾಡಲು ಯಾವ ರೀತಿಯಾಗಿರ್ತಕ್ಕಂಥ ಪದಾರ್ಥಗಳು ಬೇಕು, ಯಾವ ರೀತಿಯಾಗಿರ್ತಕ್ಕಂಥ ಪದಾರ್ಥಗಳನ್ನು ಹಾಕಿದರೆ ಅದಕ್ಕೆ ಗುಣಮಟ್ಟ ಎಂಬುವಂಥದ್ದು ದೊರಕುತ್ತದೆ ಎಂಬುವಂಥದ್ದು ಕೂಡ ಇವತ್ತಿನ ದಿವಸ ಆ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ. ಯಾಕಂದರೆ ಅದರ ಬಗ್ಗೆ ನಮಗೂ ಗೊತ್ತಾಗಲ್ಲ, ನನ್ನ ಒಂದು ಫೀಲ್ಡೇ ಬೇರೆ, ಅದರ ಫೀಲ್ಡೇ ಬೇರೆ. ಆದರೆ
ಯಾವ ರೀತಿಯಾಗಿರ್ತಕ್ಕಂತಹ ಒಂದು ವಸ್ತುವನ್ನು ಬೆಳೆಸಿದರೆ ಸುಸಜ್ಜಿತವಾಗಿರ್ತಕ್ಕಂಥ ಮನೆ ಆಗುತ್ತದೆ ಎಂಬುವಂಥದ್ದು ಕೂಡ ಇಲ್ಲಿರ್ತಕ್ಕಂತಹ ಹಿರಿಯರು ಇಂಜಿನಿಯರ್ಸ್ಗಳು ಕೂಡ ಇದ್ದಾರೆ. ಅವರ ಒಂದು ಮಾರ್ಗದರ್ಶನ ಅವರ ಮೇಲೆ ಇತ್ತು ಅಂತಂದರೆ ಎಲ್ಲವೂ ಕೂಡ ಸುಸಜ್ಜಿತವಾಗಿ ಆಗುತ್ತದೆ ಎಂಬುವಂಥದ್ದು ಕೂಡ ಒಂದು ವಿಷಯ. ಇನ್ನೇನಪ್ಪ ಅಂತಂದರೆ ಇದು ಇಡೀ ಭಾರತಾದ್ಯಂತ ಹೋಗುತ್ತದೆ ಎಂಬುವಂಥದ್ದು ಕೂಡ ಹೇಳಿದರು. ಹೀಗೆ ನಮ್ಮ ಹರಿಹರದ ಪ್ರತಿಭೆ ಎಂಬುವಂಥದ್ದು ಕೂಡ ಬರೀ ಕೇವಲ ನಮ್ಮ ಭಾರತಕ್ಕೆ ಅಲ್ಲ, ವಿಶ್ವಕ್ಕೂ ಕೂಡ ಮುರ್ಕಲ್ ಮನೆತನ ಎಂಬುವಂಥದ್ದು ಕೂಡ ಎತ್ತರಕ್ಕೆ ಬೆಳೆದು ಅವರು ಕೂಡ ಎಲ್ಲ ರೀತಿಯಾಗಿರ್ತಕ್ಕಂತಹ ಒಂದು ವೈಭವೋಪಭೋಗವಾಗಿರ್ತಕ್ಕಂಥ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಅಂಶವನ್ನು ಆಗಲಿ ಎಂಬುವಂಥದ್ದು ಕೂಡ ಹೇಳಿ 2 ವಾಕ್ಯವನ್ನು ನಾವಿಲ್ಲಿಯೇ ಮುಗಿಸ್ತೇವೆ. ಹರೇ ಶ್ರೀರಾಮಕೃಷ್ಣ. ಹಾಗೂ ಒಂದೆರಡು ಹಿತವಚನಗಳನ್ನು ಹೇಳಿದ್ದಕ್ಕೆ ನಮ್ಮ ಮುಲ್ಕಲ್ ಎಂಟರ್ಪ್ರೈಸಸ್ನವರು ಬಹಳ ಇದೊಂದೇ ಬಿಸ್ನೆಸ್ನಲ್ಲಿ ಅವರ ಛಾಪನ್ನು ಮೂಡಿಸಿಲ್ಲ. ಜೊತೆಗೆ ಮುರ್ಕಲ್ನವರ MFIT ಅಂತ ಹೇಳಿ ಒಂದು ಏರೋಬಿಕ್ಸ್ ಕ್ಲಾಸನ್ನು ಕೂಡ ಅವರು ಚಾಲನೆ ಕೊಟ್ಟಿದ್ದಾರೆ. ಸೊ ಇದನ್ನು ನಡೆಸ್ಕೊಡ್ತಾ ಇರೋರು ಶ್ರೀಮತಿ ಚೈತ್ರಾರವರೇ. ಎಲ್ಲದಕ್ಕಿಂತ ಮುಖ್ಯ ಆರೋಗ್ಯ ಅನ್ನೋ ವಿಷಯನ ಅವರು ನಮಗೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಅವರಿಗೊಂದು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜೊತೆಗೆ ನಮ್ಮ ಮುರ್ಕಲ್ರವರ ಹಾರ್ಸ್ ರೈಡಿಂಗ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಮಕ್ಕಳು ಹಾಗೂ ದೊಡ್ಡವರು ಕೂಡ ಕಲಿಯುವಂತಹ ಸ್ಪೋರ್ಟ್ ಇದಾಗಿದೆ. ಈಗಿನ ಕಾಲದಲ್ಲಿ ಸ್ಟಡೀಸ್ ಜೊತೆಗೆ ಏನಾದರೂ ಒಂದು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಇರಲೇಬೇಕು. ಈ ಥರ ಹಾರ್ಸ್ ರೈಡಿಂಗ್ ಕ್ಲಾಸಸ್ ಇದ್ದಾಗ ಮಕ್ಕಳಿಗೂ ಕೂಡ ಒಂದು ಸಂತೋಷದಾಯಕವಾಗೂ ಇರುತ್ತೆ ಹಾಗೂ ಸ್ಟ್ರೆಸ್ ಫ್ರೀ ಇರುತ್ತೆ. ಅವರು ಕೂಡ ಇದರ ಲಾಭದಾಯಕವನ್ನು ಪಡ್ಕೋಬಹುದು. ಈಗ ವೇದಿಕೆ ಮೇಲೆ ಆಸೀನರಾಗಿರುವಂಥ ಇಂಜಿನಿಯರ್ಗಳಿಗೆ ಕಿರುಕಾಣಿಕೆಯನ್ನು ಕೊಡುವಂಥ ಸಮಯವಾಗಿದೆ. ಮುರ್ಕಲ್ ಕೊಟ್ರೇಶ್ ರವರ ಧರ್ಮಪತ್ನಿ ಆದಂತಹ ಮುರ್ಕಲ್ ಜಯಂತಿರವರಿಗೆ ವೇದಿಕೆ ಮೇಲೆ ಆಹ್ವಾನಿಸುತ್ತೇನೆ. ಚಪ್ಪಾಳೆ ಮೂಲಕ ಎಲ್ಲರೂ ಆಹ್ವಾನಿಸಬೇಕು. ಮೇಡಮ್, ತಮ್ಮ ಅನಿಸಿಕೆ ಹೇಗಿತ್ತು? ಮುರ್ಕಲ್ ಎಂಟರ್ಪ್ರೈಸಸ್ ಈ ಒಂದು ದೊಡ್ಡ ಮೈಲಿಗಲ್ಲನ್ನು ಸೃಷ್ಟಿಸಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಇದೊಂದು ಲಾಂಚ್ ಆಗಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಗೆ ಅನ್ನಿಸ್ತು? ಪ್ರೋಗ್ರಾಮು ತುಂಬ ಚೆನ್ನಾಗಿ ಅನ್ನಿಸ್ತು. ಈ ಶುಭ ಸಂಜೆ ಎಲ್ಲರೂ ಸೇರಿದ್ದೀರಾ. ತುಂಬ ಚೆನ್ನಾಗಾಯ್ತಲ್ಲ ಫಂಕ್ಷನ್ನು. ನನಗೆ ಈ ಒಂದು ಸಮಾರಂಭ ನೋಡಿ ತುಂಬ ಮನಸ್ಸಿಗೆ ತುಂಬ ಖುಷಿ ಆಯಿತು. ನಮ್ಮ ಜಯಚಂದ್ರ ಚೆನ್ನಾಗಿ ಎಲ್ಲ ಇದು ಮಾಡ್ತಾ ಇದ್ದಾನೆ. ಅವ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಅವನೇನೇ ಸಾಧನೆ ಮಾಡಿದರೂ ಎಲ್ಲ ಚೆನ್ನಾಗಾಗಲಿ, ಅವನು ಇನ್ನೂ ಉನ್ನತ ಮಟ್ಟಕ್ಕೆ ಇರಲಿ, ಚೆನ್ನಾಗಾಗಲಿ. ನಮ್ಮ ಮನೆಯವ್ರಿಗೆ ಬೆಳೆಸ್ಕೊಂಬಂದಿದ್ದ ಸಂಸ್ಥಾನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೋಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಇಲ್ಲಿ ಸೇರೋರಿಗೆಲ್ಲ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಎಲ್ಲರಿಗೂ ಊಟದ ವ್ಯವಸ್ಥೆ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಹರಿಹರದಲ್ಲಿ ಮುರ್ಕಲ್ ಎಂಟರ್ಪ್ರೈಸ್ ಅಂತ ಒಂದು ಸಣ್ಣ ಉದ್ಯಮಿದಾರರು ಈ ಒಂದು ಮಟ್ಟಕ್ಕೆ ಬಂದಿರೋದು ನಮ್ಮೆಲ್ಲರಿಗೂ ಭಾಳ ಸಂತೋಷ ಆಗಿದೆ. ನಮ್ಮ ಹರಿಹರ ಅಂತ ಒಂದು ಸಣ್ಣ ಸಿಟಿ ಇದು. ಈವನ್ ದಾವಣಗೆರೆಯಲ್ಲಿ ಕೂಡ ನಾವು ಈ ಥರ ಕಾಮರ್ಸ್ ಲಾಂಚ್ ಆಗಿರೋದನ್ನು ನಾವು ನೋಡಿಲ್ಲ. ನಾವು ಸಾಕಷ್ಟು ಟೆಕ್ನಿಕಲ್ ಮೀಟ್ ಹೋಗ್ತಿರ್ತೀವಿ. ಇದು ಒಳ್ಳೆಯ ಪ್ರಯತ್ನ. ಅವ್ರಿಗೆ ಯಶಸ್ಸು ಸಿಗಲಿ, ಈ ಉದ್ಯಮದಲ್ಲಿ ಇನ್ನೂ ಅತ್ಯುನ್ನತವಾದ ಸ್ಥಾನವನ್ನು ಪಡೆಯಲಿ, ಅವರ ಕುಟುಂಬ ವರ್ಗ ಅವರೆಲ್ಲರಿಗೂ ಸಪೋರ್ಟಾಗಿ ಇರಲಿ ಅಂತೇಳಿ ನಾವು ನಮ್ಮ ಇಂಜಿನಿಯರ್ಸ್ ಅಸೋಸಿಯೇಷನ್ ಪರವಾಗಿ ನಾವು ಶುಭ ಹಾರೈಸುತ್ತೇವೆ. ಮತ್ತು ಈ ಒಂದು ಉಪಯೋಗ ರೈತರಿಗೆ, ಆಮೇಲೆ ಕ್ಲೈಂಟ್ಸ್ ಕಸ್ಟಮರ್ಸಿಗೆ, ಗುತ್ತಿಗೆದಾರರಿಗೆ ಎಲ್ಲರಿಗೂ ಮಾಹಿತಿ ಸಿಗಲಿ ಹೆಚ್ಚೆಚ್ಚು. ಇದನ್ನು ಅಪ್ಡೇಟ್ ಮಾಡ್ಕೊತ ಹೋಗಲಿ ಅಂತ ಹೇಳ್ತಾ ನಾವು ಶುಭ ಹಾರೈಸುತ್ತೇನೆ. ಇವತ್ತಿನ ಈ ಸಂದರ್ಭದಲ್ಲಿ ಮುರ್ಕಲ್ ಎಂಟರ್ಪ್ರೈಸಸ್ ಆದ ಜಯಚಂದ್ರ ಅವರಿಗೆ ಶುಭವನ್ನು ಹಾರೈಸುತ್ತಾ, ನಾವು ಇಂಜಿನಿಯರ್ಸ್ ಅಸೋಸಿಯೇಷನ್ನಿಂದ ಅವ್ರ ಕಡೆಗೆ ಆದಷ್ಟು ಬಿಸ್ನೆಸ್ನ ನಾವು ಕೊಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇವರು ನಮಗೆ ಭಾರಿ ದೂರದರೇನಲ್ಲ, ನಾವು ಮೊದಲು ಇಲ್ಲೇ ಮಗಳಲ್ಲೇ ಇದ್ವಿ ನಾವು. ಇದರಿಂದ ಅವರು ಸಿಗ್ತಾ ಇರ್ತಾರೆ ನಮಗೆ.
ಕೊಟ್ರೇಶಪ್ಪನವರು ಇವರೆಲ್ಲರೂ. ಓಕೆ, ಅವ್ರಿಗೆ ಶುಭ ಹಾರೈಸ್ತೇನೆ. ಹರಿಹರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮುರ್ಕಲ್ ಎಂಟರ್ಪ್ರೈಸಸ್ ಅವರು ಪ್ರಥಮ ಬಾರಿಗೆ ವೆಬ್ಸೈಟ್ ಲಾಂಚ್ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಪ್ಪ ಅಂದರೆ ಈಗಿನ ಟ್ರೆಂಡಿಗೆ ಅದು ಬೇಕೇ ಬೇಕು. ಇನ್ನೂ ಇದು ಉನ್ನತ ಸ್ಥಾನಕ್ಕೆ ಹೋಗಿ ಕಸ್ಟಮರ್ ರಿವ್ಯೂ ಎಲ್ಲ ಚೆನ್ನಾಗಿ ಬಂದು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ನಾವು ಹಾರೈಸ್ತೀವಿ. ನಮ್ಮ ಇಂಜಿನಿಯರ್ ಅಸೋಸಿಯೇಷನ್ ಪರವಾಗಿ ಕೂಡ ನಾವು ಶುಭ ಹಾರೈಸ್ತಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹರಿಹರ ನಗರದಲ್ಲಿ ಮುರ್ಕಲ್ ಎಂಟರ್ಪ್ರೈಸಸ್ನವರು ಈ ದಿನ ವೆಬ್ಸೈಟ್ನ ಉದ್ಘಾಟನೆ ಮಾಡಿದ್ದಾರೆ. ನಮಗೆ ಅತ್ಯಂತ ಹೆಮ್ಮೆಯ ವಿಷಯ. ಹರಿಹರ ನಗರದಲ್ಲಿ ಇಂಥ ಒಂದು ಕಾರ್ಯಕ್ಕೆ ಅವರು ಕೈ ಹಾಕಿದ್ದಾರೆ. ನಿಜವಾಗ್ಲೂ ಕೂಡ ಜಯಚಂದ್ರ ಅವ್ರನ್ನ ಮೆಚ್ಚಲೇಬೇಕಾಗಿದೆ. ಮತ್ತು ಮುರ್ಕಲ್ ಎಂಟರ್ಪ್ರೈಸಸ್ಸು ಸುಮಾರು 1980ರಲ್ಲಿ ಇದು ಪ್ರಾರಂಭವಾಗಿರ್ತಕ್ಕಂಥ ಒಂದು ಎಂಟರ್ಪ್ರೈಸಸ್ಸು. ಇದನ್ನು ಏನು ಮುರ್ಕಲ್ ಎಂಟರ್ಪ್ರೈಸಸ್ನ ಕರ್ತೃ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಕೊಟ್ರೇಶಣ್ಣವರು ಅವರ ಅತ್ಯಂತ ಪರಿಶ್ರಮದಿಂದ ಈ ಒಂದು ಮಟ್ಟಕ್ಕೆ ಅವರು ತಲುಪಿದ್ದಾರೆ. ನಮಗೆ ಹೆಮ್ಮೆಯ ವಿಷಯ. ಯಾಕೆಂದರೆ ನನಗೆ ಗೊತ್ತಿದ್ದ ಹಾಗೆ ಏನು ಬಿಲ್ಡಿಂಗ್ ಮೆಟೀರಿಯಲ್ಸು ಸಪ್ಲೈ ಮಾಡ್ತಾ ಇದ್ದಾರೆ, ಅವರು ಈ ಥರದ ಒಂದು ಕಾರ್ಯಕ್ಕೆ ಕೈ ಹಾಕಿರೋದನ್ನು ನಾನು ಕಾಣೆ. ಆದರೆ ಹರಿಹರ ನಗರದಲ್ಲಿ ಅವರು ಇಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಮತ್ತು ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಅಸೋಸಿಯೇಷನ್ ಪರವಾಗಿ ನಾವು ಸಹ ಅವರಿಗೆ ಶುಭವನ್ನು ಕೋರ್ತಾ ಇದ್ದೇವೆ. ನಮ್ಮ ಗುರುನಾಥ್ ಸರ್ ಹೇಳಿದಾಗೆ ಯಾವುದೇ ಒಂದು ಪ್ರಾಡಕ್ಟ್ನ ಅಪ್ಡೇಟನ್ನು ಅವರು ಆ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಮಾಡ್ತಾಯಿದ್ರೆ ಮತ್ತು ಆ ಒಂದು ಪ್ರಾಡಕ್ಟ್ ಬಗ್ಗೆ ಏನಾದ್ರೂ ಏನು ಸಾರ್ವಜನಿಕರಿಗೆ ಮತ್ತು ಈ ಕಟ್ಟಡ ಕಟ್ತಕ್ಕಂಥ ಏನು ಕ್ಲೈಂಟ್ಸ್ ಗ್ರಾಹಕರು ಇರ್ತಾರೆ ಅವರಿಗೆ ಅದು ತಲುಪಬೇಕಾದ್ರೆ ಇಂಜಿನಿಯರ್ಗಳನ್ನ ಅವರು ಬಳಸ್ಕೊಳ್ಬೇಕಾಗ್ತದೆ. ಯಾಕೆಂದರೆ ಈಗಾಗಲೇ ಅವರೇ ಹೇಳಿದ ಹಾಗೆ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸು ಭಾಳಷ್ಟು ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಕಟ್ಟಡ ಸಾಮಗ್ರಿಗಳನ್ನ ಉಪಯೋಗಿಸ್ತಾ ಇದ್ದೀವಿ. ಏಕೆಂದರೆ ಪರಿಸರ ರಕ್ಷಣೆಯನ್ನು ಮಾಡಬೇಕು ಅನ್ನೋ ಸದುದ್ದೇಶದಿಂದ ಈ ನಮ್ಮ ದೇಶದಾದ್ಯಂತ ಈಗಾಗಲೇ ಅದರ ಕಡೆ ಹೆಚ್ಚು ಜನ ಆರ್ಕಿಟೆಕ್ಟ್ಸ್ ಇರ್ಬೋದು ಮತ್ತು ಇಂಜಿನಿಯರ್ಸ್ ಇರ್ಬೋದು, ಈ ಒಂದು ಕೆಲಸದ ಕಡೆ ಎಲ್ಲರೂ ಗಮನ ಹರಿಸ್ತಾ ಇದ್ದಾರೆ. ಹಾಗಾಗಿ ಇಂಥ ಒಂದು ಕಾರ್ಯ ಯಶಸ್ವಿಯಾಗಲಿ. ಏನು ಈ ದಿನ ವೆಬ್ಸೈಟ್ನ ಲಾಂಚ್ ಮಾಡಿದ್ದಾರೆ ಜಯಚಂದ್ರ ಅವರು, ಅವರಿಗೆ ಶುಭವಾಗಲಿ. ಮುಂದಿನ ದಿನಗಳಲ್ಲಿ ಅವರಿಗೆ ಎಲ್ಲ ರೀತಿಯ ಒಂದು ಯಶಸ್ಸು ಸಹಕಾರ ನಮ್ಮಿಂದ ಎಲ್ಲ ಸಹಕಾರವನ್ನು ನಾವು ನೀಡಲಿಕ್ಕೆ ತಯಾರಿದ್ದೀವಿ. ನಮ್ಮಗಳ ಸಹಕಾರವನ್ನು ಅವರು ಸ್ವೀಕರಿಸಿ ತಮ್ಮ ಯಶಸ್ಸನ್ನು ಉತ್ತುಂಗಕ್ಕೆ ಏರಲಿ ಅಂತಂದೇಳಿ ನಮ್ಮ ಅಸೋಸಿಯೇಷನ್ ಪರವಾಗಿ ನಾವೆಲ್ಲರೂ ಸಹ ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಐ ಹಾರ್ಟ್ಲಿ ಕಂಗ್ರಾಟ್ಸ್ ಟು ಜಯಚಂದ್ರಣ್ಣ. ಆ್ಯಕ್ಚುಲಿ ಜಯಚಂದ್ರಣ್ಣ ಬಂದ್ಬಿಟ್ಟು ನಮಗೆ ತುಂಬ ಹಳೆ ಫ್ರೆಂಡ್ಸು, ಅಂದರೆ ನಮ್ಮ ಬ್ರದರ್ನ ಕ್ಲಾಸ್ಮೇಟ್ಸು. ಸೊ ಹಂಗಾಗಿ ನಮಗೆ ತುಂಬ ನಿಯರ್ಲಿ ಒಂದು 15 ಇಯರ್ಸಿಂದ ನಮಗೆ ಗೊತ್ತಿರೋಂಥ ಪರ್ಸನ್ನು. ಒಂದು ಮುರ್ಕಲ್ ಎಂಟರ್ಪ್ರೈಸಸ್ ಶಾಪಿಗೆ ಬಂದಾಗ ನನಗೆ ಭಾಳ ಇಂಪ್ರೆಸಿವ್ ಅಂತ ಅನಿಸಿದ್ದು ಅಂದರೆ, ನೀವು ಯಾವ ಮಟೀರಿಯಲ್ ಕೂಡ ಇಂಥ ಮಟೀರಿಯಲ್ ಸಿಗಲ್ಲ ಅಂತ ಅನ್ಕೊಳಂಗೆ ಇಲ್ಲ. ಒಂದು ಸಿಮೆಂಟಿಂದ ಹಿಡಿದು ಇವತ್ತಿನ ಅಡ್ವಾನ್ಸ್ ಪಫ್ ಪ್ಯಾನಲಿಂದ ಹಿಡಿದು ಎಂಥ ಸಿಮೆಂಟ್ ಫೈಬರ್ ಪ್ಯಾನಲ್ ತನಕ ಪ್ರತಿಯೊಂದು ಮಟೀರಿಯಲು ಇಲ್ಲಿ ಸಿಗುತ್ತೆ. ಅದು ನನಗೆ ತುಂಬ 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 ಇಂಪ್ರೆಸಿವ್ ಇದಾಗಿರೋದು. ಅಂಥದ್ರಲ್ಲಿ ಹರಿಹರದಂಥ ಒಂದು ಮಿನಿ ಸಿಟಿ ಒಳಗಡೆ ಮುರ್ಕಲ್ ಎಂಟರ್ಪ್ರೈಸಸ್ ಅಂತ ಒಂದು ವೆಬ್ಸೈಟ್ ಲಾಂಚ್ ಮಾಡಿ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ನ ಲಾಂಚ್ ಮಾಡೋದು ತುಂಬಾ ಗ್ರೇಟ್ ವಿಚಾರ. ಇದು ನಿಜವಾಗ್ಲೂ ತುಂಬ ಇಂಪ್ರೆಸಿವ್ ಅಪ್ರೋಚ್. ಸೊ ಐ ಹಾರ್ಟ್ಲಿ ಒನ್ಸ್ ಅಗೇನ್ ಕಂಗ್ರಾಟ್ಸ್ ಟು ಜಯಣ್ಣ ಆ್ಯಂಡ್ ಮುರ್ಕಲ್ ಎಂಟರ್ಪ್ರೈಸಸ್.
ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.